ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ಇದೊಂದು ಕರೆಂಟ್ ಫೀಲಿಂಗ್ ಸೆಕ್ಷನ್ ಆಗಿರುತ್ತೆ. ಈಗ ಏನು ಕಾರ್ಡ್ಸ್ ಬರುತ್ತೆ, ಅವ್ರು ಏನು ಯೋಚನೆ ಮಾಡ್ತಾ ಇರಬಹುದು ನಿಮ್ಮ ಬಗ್ಗೆ ಹಾಗೆ ಕೇಳೋಣ. ಇಲ್ಲೊಂದು ಬಿಲ್ಡಿಂಗ್ ಬ್ಲಾಕ್ಸ್ ಬರ್ತಾರೆ, ಮತ್ತೊಂದು ಟು ಬಿ ಫೇರ್, ಬಾಟಮ್ನಲ್ಲಿ ಕಮ್ಯುನಿಟಿ ಇದೆ. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಸರಿ, ಆದರೆ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮುಂದೆ ಲೈಫಲ್ಲಿ ಸೆಟ್ಲ್ ಆಗಬೇಕು, ಅದು ನಿಮ್ಮ ಜೊತೆ ಅನ್ನೋದು ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಯಾಕೆಂದರೆ ಇಲ್ಲಿ ಕಮ್ಯುನಿಟಿ ಬರ್ತಾ ಇದೆ. ಕಮ್ಯುನಿಟಿ ಅಂದಾಗ ಅದೊಂದು ಫ್ಯಾಮಿಲಿ ಅನ್ನೋ ಅರ್ಥ ಬರುತ್ತೆ ಇಲ್ಲಿ. ಹೀಗಾಗಿ ಮುಂದೆ ನಿಮ್ಮ ಜೊತೆ ಮದುವೆ ಮಾಡ್ಕೋಬೇಕು, ಚೆನ್ನಾಗಿರಬೇಕು ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದರು. ಒಳ್ಳೆ ಫ್ರೆಂಡ್ಶಿಪ್ ಇತ್ತು, ಅಲ್ಲಿ ಎಫರ್ಟ್ಸ್ ಇತ್ತು. ಇಲ್ಲೊಂದು ನೆಗ್ಲೆಕ್ಟೆಡ್ ಬರ್ತಾ ಇದೆ. ಐ ಫೇಲ್ ಟು ಗಿವ್ ಯು ವಾಟ್ ಯು ನೀಡ್ ಅನ್ನೋದು ಬರ್ತಾ ಇದೆ. ಇಲ್ಲೊಂದು ನ್ಯೂ ಚಾಪ್ಟರ್, ಐ ಆಮ್ ಟ್ರೈಯಿಂಗ್ ಟು ಮೂವ್ ಆನ್ ಅನ್ನೋದಿಲ್ಲಿ ಇದೆ. ಏನೋ ಕ್ಲಾರಿಟಿ ಬೇಕಾಗಿತ್ತು ಅವ್ರಿಗೆ, ಅದು ಸಿಗದೇ ಇರೋದ್ರಿಂದ ಏನೋ ನಿರಾಸೆ ಇದೆ ಇಲ್ಲಿ. ತುಂಬ ದಿನದ ಫ್ರೆಂಡ್ಶಿಪ್ ಇತ್ತು ಇಬ್ಬರಲ್ಲೂ. ಮನಸ್ಸಲ್ಲಿ ಈಗೇನೋ ಮೂವ್ ಆನ್ ಆಗಬೇಕು ಅನ್ನೋ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ನಿಜ ಹೇಳಬೇಕು ಅಂತಂದರೆ ಯಾಕೋ ಏನೂ ಮಾಡೋಕ್ಕೆ ತೋಚ್ತಾ ಇಲ್ಲ, ಕನ್ಫ್ಯೂಷನ್ಸ್ ಇದೆ. ಆಲ್ ಟೈಡ್ ಅಪ್ ಅನ್ನೋ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಏನೇನೋ ಕನಸುಗಳಿರುತ್ತೆ, ಒಳ್ಳೆ ಜಾಬ್ ಬೇಕು, ಒಳ್ಳೆ ಬಾಳಸಂಗಾತಿ ಬೇಕು, ಮುಂದೆ ಜೀವನದಲ್ಲಿ ಚೆನ್ನಾಗಿರಬೇಕು, ಹಾಗೆಲ್ಲ ಎಲ್ಲರದೂ ಯೋಚನೆ ಇರುತ್ತೆ. ಇವರು ಹಾಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ಇಲ್ಲೇನೋ ಡಿಸಪಾಯಿಂಟ್ಮೆಂಟ್ ಇದೆ ಅನ್ನೋದಿದೆ. ಗ್ರ್ಯಾಜುವಲ್ ಆಗಿ ಇಬ್ಬರಲ್ಲೂ ಫ್ರೆಂಡ್ಶಿಪ್ ಬೆಳೆದಿತ್ತು, ಆದರೆ ಈಗ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋ ಎನರ್ಜಿ ಬರ್ತಾ ಇದೆ. ಕೆಲವರು ಮಿನಿಮಮ್ ಕಾಂಟ್ಯಾಕ್ಟ್ನಲ್ಲಿದ್ದರೆ, ಕೆಲವರು ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಇಲ್ಲೊಂದು ಏಸ್ ಆಫ್ ಕಪ್ಸ್ ಬರ್ತಾರೆ, ಮತ್ತೊಂದು ಕಿಂಗ್ ಆಫ್ ಕಪ್ಸ್, ಹಾಗೆ 3 ಆಫ್ ವ್ಯಾಂಡ್ಸ್ ಇದೆ, ಮತ್ತೊಂದು ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ. ಇಲ್ಲೊಂದು 6 ಆಫ್ ಕಪ್ಸ್ ಇದೆ, ಹಾಗೆ ಕ್ವೀನ್ ಆಫ್ ಪೆಂಟಕಲ್ಸ್ ಇದೆ. ಇಲ್ಲಿ ನೀವು ಸೆಲ್ಫ್ ಸಫಿಷಿಯೆಂಟ್ ಆಗಿದ್ದೀರಾ, ಏನೋ ಜಾಬಲ್ಲಿದ್ದೀರಾ ಅನ್ನೋದಿದೆ. ನಿಮ್ಮ ಬಗ್ಗೆ ನಿಮಗೆ ತುಂಬ ಅಭಿಮಾನ ಇದೆ, ಸೆಲ್ಫ್ ಕಾನ್ಫಿಡೆನ್ಸ್ ಇದೆ. ಆದರೆ ನೀವೊಬ್ಬರು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡುವಂಥವ್ರು ಅನ್ನೋದಿದೆ. ಮುಂದೆ ಇಲ್ಲಿ ಏನಿದೆ ನೋಡೋಣ. ನೀವು ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದೀರಾ, ಆದರೆ ಇಲ್ಲಿ ಏನೋ ಥರ್ಡ್ ಫ್ಯಾಕ್ಟರ್ಸ್ ಇದೆ ಅನ್ನೋದು ಬರ್ತಾ ಇದೆ. ಏನೋ ಸಮಸ್ಯೆಗಳಿದೆ, ಯಾಕೋ ಮುಂದುವರಿಯೋಕ್ಕಾಗ್ತಾ ಇಲ್ಲ. ಆದರೆ ಕಾನ್ಫಿಡೆಂಟ್ ಆಗಿದ್ದೀರಾ ಅನ್ನೋದು ಶ್ಯೂರ್ ಆಗಿದೆ ಇಲ್ಲಿ. ಆಗಾಗ ನೆನಪುಗಳಿದೆ, ಯಾಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋದು ಇರುತ್ತೆ. ಯಾಕೋ ಏನೋ ಆ ವ್ಯಕ್ತಿನ ಭೇಟಿಯಾಗಿದ್ದೀರಾ ನೀವು. ಕನಸುಗಳಿದೆ, ಮುಂದೆ ಚೆನ್ನಾಗಿರಬೇಕು ಅನ್ನೋದಿದೆ, ಆದರೆ ಏನೋ ಬ್ಲಾಕೇಜಸ್ ಇದೆ ಅನ್ನೋದಿದೆ. ಇಮೋಷನಲ್ ಆಗಿ ಏನೋ ತಡೆ ಹಿಡಿತಾ ಇದೆ ನಿಮಗೆ, ಅಥವಾ ಮನೆಯಲ್ಲಿ ಒಪ್ತಾ ಇಲ್ವಾ, ಹಾಗೆ ಏನೇನೋ ಬ್ಲಾಕೇಜಸ್ ಇದೆ ಅನ್ನೋದಿದೆ ಇಲ್ಲಿ. ಆದ್ರೂ ಈ ಕನೆಕ್ಷನ್ ಬಿಟ್ಕೊಡೋಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ನೋದು ಇದೆ. ಇಲ್ಲಿಂದ ಏನು ಬರುತ್ತೆ ನೋಡೋಣ. ಅವರ ಎನರ್ಜಿ ಏನಿದೆ, ಅವರ ಎನರ್ಜಿ ನೋಡಿದಾಗ ಈ ಕಾರ್ಡ್ಸ್ ಕೆಳಗಡೆ ಬಿದ್ದಿದೆ ನೋಡೋಣ. ಇಲ್ಲೊಂದು 10 ಆಫ್ ಪೆಂಟಕಲ್ಸ್ ಇದೆ, ಮತ್ತೊಂದು 7 ಆಫ್ ಕಪ್ಸ್, ಇಲ್ಲೊಂದು ಟವರ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 10 ಆಫ್ ವ್ಯಾಂಡ್ಸ್ ಇದೆ, ಹಾಗೆ 2 ಆಫ್ ಸಾರ್ಡ್ಸ್ ಇದೆ. ಇಲ್ಲಿ 4 ಆಫ್ ವ್ಯಾಂಡ್ಸ್ ಇದೆ. ಹೌದು, ಅವ್ರಿಗೆ ನಿಮ್ಮ ಜೊತೆ ಜೀವನ ಮಾಡಬೇಕು, ನಿಮ್ಮನ್ನು ಮದುವೆ ಮಾಡ್ಕೋಬೇಕು, ಎಲ್ಲ ಭಾವನೆಗಳಿದೆ. ಆದರೆ ಏನೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಇಬ್ಬರ ಮಧ್ಯೆ. ಆದರೆ ಈ ಫ್ರೆಂಡ್ಶಿಪ್ ಮತ್ತೆ ರೀಕನ್ಸ್ಟ್ರಕ್ಟ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಜೀವನದ ಬಗ್ಗೆ ತುಂಬ ಕನಸುಗಳಿದೆ ಅವ್ರಿಗೆ, ಹಾಗೆ ಅವರೊಂದು ಫ್ಯಾಮಿಲಿ ಪರ್ಸನ್ ಅನ್ನೋದು ಇದೆ. ಈ ಫ್ರೆಂಡ್ಶಿಪ್ನ ಬಿಲ್ಡ್ ಮಾಡೋದ್ರಲ್ಲಿ
100% ಎಫರ್ಟ್ಸ್ ಇದೆ. ಎಷ್ಟೋ ಸರಿ ನಿಮ್ಮಿಬ್ಬರ ಮಧ್ಯೆ ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ತಾ ಇತ್ತು, ಮಾತುಕತೆಗಳಾಗ್ತಾ ಇತ್ತು, ಸಣ್ಣ ಪುಟ್ಟ ಜಗಳಗಳಾಗ್ತಾ ಇತ್ತು. ಯಾವಾಗಲೂ ಕಾಂಪ್ರಮೈಸ್ ಅವರೇ ಮಾಡ್ಕೋತಾ ಇದ್ರು. ಆದರೆ ಈಗ ಏನೋ ಕನ್ಫ್ಯೂಷನ್ಸ್ ಇದೆ. ಒಂದೊಂದ್ಸರಿ ಟೈಮ್ ಸರಿಯಾಗಿಲ್ದಿರುವಾಗ ಈ ಎಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳು ಬರುತ್ತೆ. ಯಾವುದೋ ಡಿಸಿಷನ್ ತಗೋಬೇಕು ಅಂತ ಅನ್ಸಲ್ಲ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಈ ಒಂದು ಕನೆಕ್ಷನಲ್ಲಿ ಬ್ಲಾಕೇಜಸ್ ಇರೋದ್ರಿಂದ ಮುಂದೆ ಏನಾಗುತ್ತೆ ಅನ್ನೋದನ್ನ ಯೂನಿವರ್ಸಿಂದ ಕೇಳೋಣ. ಯೂನಿವರ್ಸಿಂದ ಏನು ಗೈಡೆನ್ಸ್ ಬರುತ್ತೆ ನಿಮಗೆ? ಇಲ್ಲೊಂದು ಹೀಲಿಂಗ್ ಬರ್ತಾ ಇದೆ, ಮತ್ತೊಂದು ಅಲೋನ್ನೆಸ್, ಇಲ್ಲೊಂದು ಟ್ರಾನ್ಸ್ಫಾರ್ಮೇಷನ್ ಇದೆ, ಹಾಗೆ ಸೆಲೆಬ್ರೇಷನ್ ಇದೆ, ಮತ್ತೊಂದು ಪೋಸ್ಟ್ಪೋನ್ಮೆಂಟ್ ಬರ್ತಾ ಇದೆ, ಇಲ್ಲೊಂದು ಹಾರ್ಮನಿ ಇದೆ. ಗ್ರ್ಯಾಚುಯಲ್ ಆಗಿ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ಸ್ ಬೆಳೆಯುತ್ತೆ ಅನ್ನೋದಿದೆ. ಹೀಲ್ ಆಗ್ತಾ ಹೋಗುತ್ತೆ, ಆದರೆ ಸ್ವಲ್ಪ ದಿನ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಏನೋ ಟ್ರಾನ್ಸ್ಫಾರ್ಮೇಷನ್ ಇದೆ ನಿಮ್ಮ ಲೈಫಲ್ಲಿ ಅನ್ನೋದು ಬರ್ತಾ ಇದೆ. ಡಿಸಿಷನ್ಗಳು ತಗೊಳ್ಳೋದು ಪೋಸ್ಟ್ಪೋನ್ ಆಗ್ತಾ ಇರಬಹುದು. ಮುಂದೆ ಇದೆಲ್ಲ ಸರಿಯಾಗುತ್ತೆ ಅನ್ನೋದಿದೆ. ಯಾವುದೇ ನೆಗೆಟಿವಿಟಿ ಇರಲಿ, ಬ್ಲಾಕೇಜಸ್ ಇರಲಿ, ಸಮಯ ಕಳೆದ ಹಾಗೆ ಅದೆಲ್ಲ ಹೀಲ್ ಆಗ್ತಾ ಹೋಗುತ್ತೆ. ಇಲ್ಲೊಂದು ಸೆಲೆಬ್ರೇಷನ್ ಇದೆ ಅನ್ನೋದಿದೆ. ಏನೇನೋ ಥರ್ಡ್ ಫ್ಯಾಕ್ಟರ್ಸ್ ಇದೆ. ಥರ್ಡ್ ಫ್ಯಾಕ್ಟರ್ಸ್ ಅಂದಾಗ ಸಮಸ್ಯೆಗಳು ಫೈನಾನ್ಷಿಯಲ್ ಆಗಿರುತ್ತೆ, ಇಮೋಷನಲ್ ಆಗಿರುತ್ತೆ. ಆ ಸಮಸ್ಯೆಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋದಿದೆ. ನಿಮ್ಮ ಲೈಫು ಮುಂದೆ ಪರಿವರ್ತನೆ ಆಗುತ್ತೆ ಅನ್ನೋದಿದೆ. ಆದ್ದರಿಂದ ಯಾವುದೇ ನೆಗೆಟಿವಿಟಿ ಆಗಿರಲಿ ಯೂನಿವರ್ಸ್ಗೆ ಸರೆಂಡರ್ ಮಾಡಿ, ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳಿ, ಪ್ರೇಯರ್ಸ್ ಮಾಡಿ. ಇದಕ್ಕೆ ಏಂಜಲ್ಸಿಂದ ಏನು ಬರುತ್ತೆ ಕೇಳೋಣ. ಏಂಜಲ್ಸ್ ಏನು ಹೇಳ್ತಾರೆ ನಿಮಗೆ? ಅನ್ಫಿನಿಶ್ಡ್ ಸಿಂಫನಿ ಬರ್ತದೆ, ಮತ್ತೊಂದು ಮೆಸೇಜ್ ಇನ್ ಅ ಬಾಟಲ್, ಆಲ್ ದಟ್ ಗ್ಲಿಟರ್ಸ್ ಎರಡೆರಡು ಸರಿ ಬರ್ತದೆ ನೋಡಿ, ಮತ್ತೊಂದು ಫ್ಲೆಕ್ಸಿಬಲ್, ಹಾಗೆ ಟೈಮ್ ಟು ಗೋ ಆಫ್ ಫಂಡ್. ಇದೊಂದು ಅನ್ಫಿನಿಶ್ಡ್ ಸಿಂಫನಿ, ಅರ್ಧಕ್ಕೆ ನಿಂತು ಹೋಗಿದೆ, ಏನೂ ಮುಂದುವರಿತಾ ಇಲ್ಲ, ಏನೋ ಬ್ಲಾಕೇಜಸ್ ಇದೆ, ನೀವು ಅಂದ್ಕೊಂಡ ಹಾಗೆ ಏನೂ ನಡೀತಾ ಇಲ್ಲ. ಇಬ್ಬರೂ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ, ಕಮ್ಯುನಿಕೇಷನ್ ಗ್ಯಾಪ್ ಇದೆ, ಏನೋ ಮೆಸೇಜಸ್ ಇನ್ ಎ ಬಾಟಲ್ ಅನ್ನೋದು ಬರ್ತಾ ಇದೆ. ಗ್ರ್ಯಾಜುಯಲ್ ಆಗಿ ಇದೆಲ್ಲ ಹೀಲ್ ಆಗ್ತಾ ಬರುತ್ತೆ. ಇದೆಲ್ಲ ಹೋಗೋ ಸಮಯ ಗ್ರ್ಯಾಜುಯಲ್ ಆಗಿ ಬರುತ್ತೆ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಸಮಯ ಇರುತ್ತೆ. ಅದಕ್ಕೋಸ್ಕರ ನಾವು ಕಾಯಬೇಕಷ್ಟೇ. ಯಾವಾಗಲೂ ಕತ್ತಲೆ ಇರಲ್ಲ, ಬೆಳಕು ಆಗೇ ಆಗುತ್ತೆ. ಅದೇ ರೀತಿ ನಿಮ್ಮ ಲೈಫಲ್ಲಿ ಈ ಕನೆಕ್ಷನ್ನಲ್ಲಿ ಹ್ಯಾಪಿನೆಸ್ ಇದೆ ಅನ್ನಿಸ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.